ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಕ ಸ್ಟೋರೀಸ್. ಫಸ್ಟ್ ಆಫ್ ಆಲ್ ಶುಭೋದಯ ಮಗ ಎಲ್ಲರಿಗೂ ಬರ್ತದೆ. ಜಸ್ಟ್ ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ ಅದು ಮುಂಬೈ ಇಂಡಿಯನ್ಸ್ ರಿಲೇಟೆಡ್ ಕ್ಯಾಪ್ಟನ್ಸಿ ಯಾರು ನಿಭಾಯಿಸ್ತಾರೆ ಕ್ಯಾಪ್ಟನ್ಸಿನ 2024 ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ಸ್ ಎಲ್ಲ ಹರಿದಾಡ್ತಾ ಇದೆ. ಇವ್ರು ಆ ಟೀಮ್ಗೆ ಹೋಗ್ಬೋದಂತೆ, ಇವ್ರು ಈ ಟೀಮಿಗೆ ಬರ್ಬೋದಂತೆ, ಹಂಗಾಗ್ಬೋದಂತೆ, ಹಿಂಗಾಗ್ಬೋದಂತೆ, ಸೂರ್ಯ ಬಿಟ್ಟು ಹೋಗ್ಬೋದಂತೆ, ಹಾರ್ದಿಕ್ ಪಾಂಡ್ಯ ಬಿಟ್ಟು ಹೋಗ್ಬೋದಂತೆ, ಆಮೇಲೆ ರೋಹಿತ್ ಶರ್ಮಾ ಬಿಟ್ಟು ಹೋಗ್ಬೋದಂತೆ, ಅವ್ರು ಬಿಟ್ಟು ಹೋಗ್ಬೋದಂತೆ, ಇವ್ರು ಬಿಟ್ಟು ಹೋಗ್ಬೋದಂತೆ, ಹಂಗಂಗೆ ಹೋಗ್ಬೋದಂತೆ, ಇಷ್ಟಿಷ್ಟು ಕೋಟಿಗೆ ಹೋಗ್ಬೋದಂತೆ, ಅದು ಇದು ಒಂಥರ ಸ್ಪೆಕ್ಯುಲೇಷನ್ಸ್ ಬರೀ ಹರಿದಾಡ್ತಾ ಇದೆ ಅಷ್ಟೇ. ಬಟ್ ಇವಾಗ ಜಸ್ಟಿನೂ ಬರ್ತಾ ಇದೆ ಅಪ್ಡೇಟು, ಯಾರು ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಮುಂಬೈ ಇಂಡಿಯನ್ಸ್ಗೆ ಅಂತ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಅಂತ. ಯಾಕಂದರೆ ಸೂರ್ಯಕುಮಾರ್ ಯಾದವ್ ಅವರು ಇವಾಗ ಒಂಥರ T20ಗೆ ರೋಹಿತ್ ಶರ್ಮಾ ಅವ್ರ ನಂತರ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೆ, ಫುಲ್ ಫ್ಲೆಡ್ಜ್ಡ್ ಆಗಿ ನಿಭಾಯಿಸ್ತಾ ಇರೋದ್ರಿಂದ ಅವ್ರನ್ನ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡ್ಬೋದು ಅಂತ ಒಂದು ಡೌಟ್ ಇತ್ತು. ಜೊತೆಗೆ ಅವರು ಬೇರೆ ಟೀಮ್ಗೆ ಹೋಗ್ಬೋದು ಅನ್ನೋದು ಒಂದು ಕೂಡ ಒಂದು ಕ್ವೆಶನ್ ಬಂದಿತ್ತು. ಯಾಕಂದರೆ ಇನ್ ಕೇಸ್ ಅವ್ರಿಗೆ ಕ್ಯಾಪ್ಟನ್ಸಿ ಕೊಟ್ಟಿಲ್ಲ ಅಂತ ಅಂದಾಗ. ಬಟ್ ಈಗ ಬರ್ತಿರೋಂಥ ಅಪ್ಡೇಟ್ ಪ್ರಕಾರ ಇಟ್ಸ್ ಹಾರ್ದಿಕ್ ಪಾಂಡ್ಯ ಅವರನ್ನ ರಿಟೈನ್ ಮಾಡ್ಕೊಂತಾರಂತೆ ಕ್ಯಾಪ್ಟನ್ ಆಗಿ. ಈಸ್ ರಿಟೈನ್ ಆ್ಯಂಡ್ ಹಿ ಈಸ್ ಗೋಯಿಂಗ್ ಟು ಬಿ ಕ್ಯಾಪ್ಟನ್ ಫಾರ್ 2025 IPL ಅಂತ ಈಗ ಆಲ್ರೆಡಿ ನಿರ್ಧಾರ ಆಗಿದೆ ಅಂತ ಅಪ್ಡೇಟ್ ಬರ್ತಿದೆ ಮಗ. ಹಾರ್ದಿಕ್ ಪಾಂಡ್ಯ ಅವ್ರನ್ನ ಇಲ್ಲಿ ರಿಟೈನ್ ಮಾಡ್ಕೊಂಡು ಕ್ಯಾಪ್ಟನ್ ಮಾಡ್ತಾರೆ ಅಂತಂದರೆ ಸೂರ್ಯ ಏನು ಮಾಡಬೇಕಿಲ್ಲಿ ಅಂತ ಕೇಳ್ತೀರ ಇವಾಗ. ಸೊ ಸೂರ್ಯಕುಮಾರ್ ಯಾದವ್ ಇಲ್ಲಿ ಮೇಯ್ನಾಗಿ ಏನು ಅಂತಂದರೆ ಮುಂಬೈ ಇಂಡಿಯನ್ಸ್ ಈ 3 ಜನ ಪ್ಲೇಯರ್ಸ್ಗಳನ್ನು ಕೂಡ ರಿಟೈನ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ. ಏನು ಬಿಟ್ಬಿಡೋದಕ್ಕೆ ನೋಡೋದಿಲ್ಲ, ರೋಹಿತ್ ಶರ್ಮಾ ಬಿಟ್ಬಿಡೋದಕ್ಕೆ ನೋಡೋಲ್ಲ, ಅಥವಾ ಸೂರ್ಯಕುಮಾರ್ ಯಾದವ್ನ ಬಿಟ್ಬಿಡೋದಕ್ಕೆ ನೋಡೋದಿಲ್ಲ. ಸೂರ್ಯ ಎಂಥ ಪ್ಲೇಯರು, ಅವರಿಗೆ ಇಲ್ಲಿ ಕ್ಯಾಪ್ಟನ್ಸಿ ಕೊಡಬೇಕು ಅಲ್ವಾ ಗುರು. ಏನಕ್ಕೆ ಅಂದರೆ ಅವ್ರು ಕರೆಂಟ್ ಇಂಡಿಯನ್ ಟೀಮ್ ಕ್ಯಾಪ್ಟನ್ನ ಕರ್ಕೊಂಬಂದ್ಬಿಟ್ಟು ನೀವು ಯಾರ್ದೋ ಅಂಡ್ರಲ್ಲಿ ಆಡೋ ಅಂತಂದರೆ ಇಲ್ಲಿ ಮರ್ಯಾದೆ ಇರ್ತೈತೆ ಗುರು, ಒಂದು ಸ್ವಲ್ಪ ಅವಮಾನ ಮಾಡ್ದಂಗಲ್ವಾ ಅಂತ ಕೇಳ್ಬೋದು. ಒಂಥರ ಅದು ಅವಮಾನ ಮಾಡ್ದಂಗೆ. ಬಟ್ ಆದ್ರೂ ಇಲ್ಲಿ ಇವರು ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ಅಂಡರಲ್ಲಿ ಆಡಿರೋದ್ರಿಂದ ಲಾಸ್ಟ್ ಇಯರ್ನೇ ಆಡಿದ್ದಾರೆ. ಸೊ ಆದ್ದರಿಂದ ಏನು ಹೆವಿ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಒಂದು ವೇಳೆ ಏನಾದ್ರು ಅವ್ರ ಕ್ಯಾಪ್ಟನ್ಸಿಲಿ ಆಡೇ ಇಲ್ಲ ಅಂತಂದರೆ, ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿಲಿ ಸೂರ್ಯ ಆಡೇ ಇರಲಿಲ್ಲ ಅಂತ ಅಂದಿದ್ರೆ ಅವಾಗ ಇಂಪ್ಯಾಕ್ಟ್ ಆಗಿರೋದೇನೋ, ಈಗೋ ಬಂದಿರೋದೇನೋ. ಇಂಡಿಯನ್ ಟೀಮಲ್ಲೂ ಅಷ್ಟೇ ಹಾರ್ದಿಕ್ ಪಾಂಡ್ಯ ಅವರು ಕೆಲವೊಂದು ಮ್ಯಾಚ್ T20 ಕ್ಯಾಪ್ಟನ್ಸಿ ನಿಭಾಯಿಸಿದಾಗ ಸೂರ್ಯ ಅವರು ಅವರ ಅಂಡರಲ್ಲೂ ಕೂಡ ಆಡಿದ್ದಾರೆ. ಹಾರ್ದಿಕ್ ಪಾಂಡ್ಯ ಅವರ ಅಂಡರಲ್ಲಿ ಇಂಡಿಯನ್ ಟೀಮಲ್ಲೂ ಆಡಿದ್ದಾರೆ, IPL ಅಲ್ಲೂ ಆಡಿದ್ದಾರೆ. ಸೊ ಅದರಿಂದ ಅಂಥ ಈಗೋ ಔಟ್ ಆಗುತ್ತೆ, ಈಗೋ ಬರುತ್ತೆ ಅನ್ನೋ ಥರ ನನಗೇನೋ ಅನ್ನಿಸ್ತಿಲ್ಲ. ಸೂರ್ಯ ಅವರ ಕ್ಯಾರೆಕ್ಟರ್ ನೋಡ್ತು ಅಂತಂದರೆ ಅವರು ನಿಜವಾಗ್ಲೂ ಆ ಥರ ಒಂಥರ ಈಗೋ ಬೆಳೆಸ್ಕೊಳ್ಳೋ ಥರ ಅಂತ ಖಂಡಿತ ಇಲ್ಲ. ಯಾವಾಗಲೂ ಒಂಥರ ಜಾವೆಲಾಗೆ ಒಂಥರ ಯಾವಾಗಲೂ ಮುಖದಲ್ಲಿ ನಗು ಇರೋ ಥರನೇ ಇರ್ತಿರ್ತಾರೆ. ಸೊ ನನ್ನ ಪ್ರಕಾರ ಏನು ಹಲ್ಟ್ ಮಾಡ್ಕೊಳ್ಳೋದಿಲ್ಲ ಅಂತ ಅನ್ಕೊಂಡಿದ್ದೀನಿ ಸೂರ್ಯಕುಮಾರ್ ಯಾದವ್ ಅವರು. ಇನ್ ಕೇಸ್ ಏನಾದ್ರು ಮುಂಬೈ ಇಂಡಿಯನ್ಸ್ ರಿಟೈನ್ ಮಾಡ್ಕೊಂಡ್ರು ಅಂತಾರೆ ಅವ್ರು ಒಪ್ಕೊತಾರೆ ಅಂತ ಅನ್ಕೊಂಡಿದ್ದೀನಿ. ಸೂರ್ಯ KKRಗೆ ಹೋಗ್ತಾರೆ, ಆಕ್ಷನಿಗೆ ಬರ್ತಾರೆ, ಹಂಗಾಗುತ್ತೆ ಹಿಂಗಾಗುತ್ತೆ, ಟ್ರೇಡ್ ಆಗ್ತಾರೆ, ಅದಾಗುತ್ತೆ ಇದಾಗುತ್ತೆ ಅನ್ನೋದೆಲ್ಲ ಜಸ್ಟ್ ಸ್ಪೆಕ್ಯುಲೇಷನ್ಸ್ ಅಷ್ಟೇ. ಇಲ್ಲಿ ರೋಹಿತ್ ಶರ್ಮಾ ಅವರು ಕೂಡ ರಿಟೈನ್ ಆಗುವಂಥ ಸಾಧ್ಯತೆನೇ ಕಾಣಿಸ್ತಾ ಇದೆ. ಈ 3 ಜನ ಪ್ಲೇಯರ್ಸ್ಗಳನ್ನು ಕೂಡ ಮುಂಬೈ ಇಂಡಿಯನ್ಸ್ಗೆ ಮತ್ತೆ ರಿಟೈನ್ ಆಗುವಂಥ ಸಾಧ್ಯತೆನೇ ಕಾಣಿಸ್ತಾ ಇದೆ. ರೋಹಿತ್ ಶರ್ಮಾನು ಕೂಡ ಇಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಕ್ಯಾಪ್ಟನ್ಸಿ ಅಂಡರಲ್ಲೇ ಆಡ್ತಾರೆ. ಯಾಕಂದರೆ ಅವರು T20 ಲಾಸ್ಟ್ ಇಯರೇ ಆಡೋದ್ರಂತೆ, ಈ ಇಯರ್ ಆಡೋದಿಲ್ವ. T20 ರಿಟೈರ್ಮೆಂಟ್ನೇ ಕೊಟ್ಬಿಟ್ಟಿದ್ರಂತೆ. ಇವಾಗ ಪ್ಲೇಯರ್ ಆಡೋದಕ್ಕೆ ನೋಡ್ತಾ ಇರ್ತಾರೆ ರೋಹಿತ್ ಶರ್ಮಾ ಅವ್ರು. ಕ್ಯಾಪ್ಟನ್ಸಿ ನಿಭಾಯಿಸೋದಕ್ಕಿಂತ ಈಚೆ ಕಡೆ ಬಂದು ಸುಮ್ಮನೆ ಇಷ್ಟು ವರ್ಷ ಮುಂಬೈ ಇಂಡಿಯನ್ಸಲ್ಲಿ ಇದ್ಕೊಂಡು ಮುಂಬೈ ಇಂಡಿಯನ್ಸಲ್ಲಿ ಎಲ್ಲ ಮಾಡಿರೋದು ರೋಹಿತ್ ಶರ್ಮಾ. ಸೊ ಒಂದು ಲಾಯಲಿಟಿ ಕೂಡ ಖಂಡಿತ ಇದ್ದೇ ಇರುತ್ತೆ. ಮುಂಬೈ ಇಂಡಿಯನ್ಸ್ ಕೂಡ ಅಷ್ಟು ಈಸಿಯಾಗಂತೂ ಬಿಟ್ಕೊಂಡು ಕೊಡೋದಿಲ್ಲ ರೋಹಿತ್ ಶರ್ಮಾನ, ಕನ್ವಿನ್ಸ್ ಮಾಡೇ ಮಾಡ್ತಾರೆ. ಏನು ಸರಿ ಇಲ್ಲ ಅಂತ ಗೊತ್ತಿತ್ತು ಲಾಸ್ಟ್ ಟೈಮ್, ಎಲ್ಲ ಒಂದು ಸ್ವಲ್ಪ ಕಿತಾಪತಿ ಆಗಿತ್ತು ಫ್ರಾಂಚೈಸ್ತು ರೋಹಿತ್ ಶರ್ಮಾದು ಅಂತ ಎಲ್ಲ. ಬಟ್ ಈ ಸೀಸನು ಸ್ವಲ್ಪ ಕನ್ವಿನ್ಸ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ಬರ್ತಿರುವಂಥ ಅಪ್ಡೇಟ್ ಪ್ರಕಾರ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ, ಸೂರ್ಯ ಆ್ಯಂಡ್ ರೋಹಿತ್ ಶರ್ಮಾ ಆಸ್ ಎ ಪ್ಲೇಯರ್ ಆಡ್ತಾರೆ ಮುಂಬೈ ಇಂಡಿಯನ್ಸ್ಗೆ. ಈ 3 ಜನನು ಸಹ ರಿಟೈನ್ ಆಗಬಹುದು ಅನ್ನೋ ಥರ ಅಪ್ಡೇಟ್ ಬರ್ತಿದೆ ಮಗ. ನಿಮಗೆ ಏನು ಅನ್ನಿಸ್ತಿದೆ, ಈ 3 ಜನ ರಿಟೈನ್ ಆಗಬೇಕಾ ಅಥವಾ ಯಾರಾದರೂ ಇದ್ರಲ್ಲಿ ಕಳ್ಸ್ಕೊಂಡು ಬರಬೇಕಾ? ಇಲ್ಲಮ್ಮ ನಾನು ಕ್ಯಾಪ್ಟನ್ಸಿ ನಿಭಾಯಿಸಬೇಕು, ರೋಹಿತ್ ಶರ್ಮಾ ಅಂತೂ ಕ್ಯಾಪ್ಟನ್ಸಿ ನಿಭಾಯಿಸಬೇಕು ಅಂತ ಕಿತ್ತಾಡ್ಕೊಂಡೆಲ್ಲ ಬರೋದಿಲ್ಲ ಅವರು. ಯಾಕಂದರೆ ಅವ್ರು ಆಲ್ರೆಡಿ ರಿಟೈರ್ ಆಗಿರೋದ್ರಿಂದ. ಅದೇ ಸೂರ್ಯ ಏನಾದ್ರು ತಲೆ ಕೆಟ್ಬಿಟ್ಟು ಇಲ್ಲಾಗರು ನನಗೂ ಕ್ಯಾಪ್ಟನ್ಸಿ ಬೇಕು ಅನ್ನೋ ಥರ ಏನಾದರೂ ಬೇರೆ ಕಡೆಯಿಂದೆಲ್ಲ ಅಪ್ರೋಚ್ ಏನಾದ್ರು ಬಂತು, ಬೇರೆ ಫ್ರಾಂಚೈಸಿಗಳಿಂದ ಸ್ವಲ್ಪ ಸೈಕಿಕ್ ಮಾಡಿದ್ರು ಅಂತಂದರೆ, ಸ್ವಲ್ಪ ಬ್ರೈನ್ ವಾಶ್ ಮಾಡಿದ್ರು ಬೇರೆ ಫ್ರಾಂಚೈಸಿಗಳು ಅಂತಂದರೆ ಅವಾಗ ಈಚೆ ಹೋಗುವಂಥ ಸಾಧ್ಯತೆ ಇರುತ್ತೆ ಅಷ್ಟೇ. ಬಟ್ ನನಗನ್ಸೋ ಮಟ್ಟಿಗೆ ಸೂರ್ಯನೂ ಕೂಡ ಬೇರೆ ಫ್ರಾಂಚೈಸಿಗೆ ಹೋಗೋದಿಲ್ಲ. ಮುಂಬೈ ಇಂಡಿಯನ್ಸ್ ಅವ್ರನ್ನ ಬೆಳೆಸಿದೆ. ಸೊ ನನ್ನ ಪ್ರಕಾರ ಅವರು ಕೂಡ ಲಾಯಲಿಟಿ ತೋರಿಸ್ತಾರೆ, ರೋಹಿತ್ ಕೂಡ ಲಾಯಲಿಟಿ ತೋರಿಸ್ತಾರೆ. ಆ್ಯಂಡ್ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಮುಂಬೈ ಇಂಡಿಯನ್ಸನ್ನೇ ರಿಟೈನ್ ಮಾಡ್ಕೊಂಡು ಕ್ಯಾಪ್ಟನ್ ಮಾಡ್ತಾರೆ. ಸೊ ನನ್ನ ಪ್ರಕಾರ 3 ಜನನು ಕೂಡ ರಿಟೈನ್ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಜಸ್ಪ್ರೀತ್ ಬುಮ್ರಾ 4 ರಿಟೆನ್ಷನ್ನು ನನ್ನ ಪ್ರಕಾರ ಈ 4 ರಿಟೆನ್ಷನ್ನೇ ಆಗಿರುತ್ತೆ ಅಂತ ಹೋಪ್ಫುಲಿ ಅನ್ಕೊಂಡಿದ್ದೀನಿ. ಇನ್ ಕೇಸ್ 4 ರಿಟೆನ್ಷನ್ನ ಬಿಟ್ಟರು ಅಂತಂದರೆ BCCI ಅವರು ಇವತ್ತೇನೋ ಬಿಡ್ತಾರೆ ಅಂತ ಹೇಳಿದರೆ, ಸೆಪ್ಟೆಂಬರ್ 3ನೇ ತಾರೀಕು ಒಳಗಡೆ ಬಿಡ್ತೀನಿ ಅಂತ ಹೇಳಿದರು ರಿಟೆನ್ಷನ್ ಪಾಲಿಸಿನ. ಇನ್ನೂ ಅದ್ರದ್ದೇನು ಸೌಂಡೇ ಇಲ್ಲ. ನೋಡೋಣ ಗುರು ಅದು ಯಾವಾಗ ಬಿಡ್ತಾರೆ ಅಂತ. ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮಗೆ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ಸಿ ನಿಭಾಯಿಸೋದು ಮತ್ತೆ ಇನ್ನೂ ಒಂದ್ಸಲ ಮುಂಬೈ ಇಂಡಿಯನ್ಸ್ಗೆ ಏನು ಅನ್ಸುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮಗ್ಗ. ಬಾಬಾ.